ಜಾನುವಾರುಗಳನ್ನು ಕಾಡಿನಲ್ಲೇ ಮೇಯಿಸುವಂತಿಲ್ಲ ಎಂದು ಆದೇಶ ಹೊರಡಿಸಿದ್ರು. ಆ ಆದೇಶಕ್ಕೆ ಗರಂ ಆದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಅರಣ್ಯ ಸಚಿವ ಅಲ್ಲ, ಅವನೊಬ್ಬ ಕಾಡು ಮನುಷ್ಯ ಎಂದು ಹರಿಹಾಯ್ದಿದ್ದಾರೆ. ಈ ಆದೇಶದಿಂದ ರೈತರಿಗೆ ಹಾಗೂ ಸಾವಯವ ಗೊಬ್ಬರದ ಬಳಕೆದಾರರಿಗೆ ಅಭಾವ ಉಂಟಾಗುತ್ತದೆ. ಈ ಮಂತ್ರಿಗೆ ಅರಣ್ಯ ಉಳಿಸುವುದು ಗೊತ್ತಿಲ್ಲ, ಜಾನುವಾರು ಉಳಿಸಲು ಗೊತ್ತಿಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಆದೇಶವನ್ನು ತಕ್ಷಣ ಈಶ್ವರ್ ಖಂಡ್ರೆ ವಾಪಸ್ ತೆಗೆದುಕೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು, ಅವ್ರು ಏನಾದ್ರು ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅರಣ್ಯದ ಬಗ್ಗೆ, ಜಾನುವಾರುಗಳ ಬಗ್ಗೆ ಅವರೊಂದು ಸೂಚನೆ ಹೊರಡಿಸಿದ್ದಾರೆ. ವಿಚಿತ್ರವಾದ ಆದೇಶ. ರಾಜ್ಯದ ರೈತರು ತಮ್ಮ ಜಾನುವಾರುಗಳನ್ನು ಮೇಯಿಸಲು ಕಾಡಿನೊಳಗೆ ಹೋಗುವಂತಿಲ್ಲ ಎಂದು ನಿರ್ಬಂಧಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದನ, ಕರು, ಕುರಿ, ಮೇಕೆ ಈ ರೀತಿ ಎಲ್ಲ ಜಾನುವಾರುಗಳು ಕಾಡೊಳಗೆ ಹೋಗಬಾರ್ದಂತೆ. ಇಂಥ ವ್ಯಕ್ತಿ ಕಾಡು ಮನುಷ್ಯ, ಅರಣ್ಯ ಮಂತ್ರಿ. ಇವರಿಗೆ ಗೋಮಾಳಗಳು ಮುಚ್ಚಾಕೋದು. ಈಗಾಗಲೇ ಇಡೀ ರಾಜ್ಯದಿಂದ ಗೋಮಾಳಗಳೆಲ್ಲ ಮುಚ್ಚಾಕೋದು. ಇದರ ಜೊತೆಗೆ ಈಗ ಈ ಒಂದು ಆದೇಶ ಹೊರಡಿಸಿರೋದ್ರಿಂದ ಏನಾಗುತ್ತೆ, ನಮ್ಮ ರಾಜ್ಯದಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಿದೆ. ರಸಗೊಬ್ಬರಗಳನ್ನು ವಿದೇಶದಿಂದ ನಾವು ತರಿಸ್ಕೋತಾ ಇದ್ದೀವಿ. ಈ ರೀತಿ ಸಾವಯವ ಕೃಷಿಗೆ ಅನುಕೂಲ ಆಗಂತ ಗೊಬ್ಬರ ನಮ್ಮ ದನ ಕರುಗಳಿಂದ ಸಿಗತ್ತೆ, ಕುರಿಯಿಂದ ಸಿಗತ್ತೆ. ಇವನ್ನ ನೀವು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೊರಟ್ರೆ ನೀವು ಅರಣ್ಯ ಮಂತ್ರಿಗಳನ್ನು ಕರಿಬೇಕು. ಏನಂತ ಕರಿಬೇಕು? ನಿಮ್ಮ ಅರಣ್ಯ ಮಂತ್ರಿ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ಕಾಡು ಮನುಷ್ಯನನ್ನು ಕರೆಯೋಕ್ಕೆ ಇಷ್ಟಪಡ್ತೀವಿ. ಈ ಕಾಡು ಮನುಷ್ಯನಿಗೆ ಅರಣ್ಯ ಉಳಿಸೋದು ಕಲ್ಪನೆ ಇಲ್ಲ, ಜಾನುವಾರು ಬಗ್ಗೆನೂ ಕೂಡ ಇವ್ರಿಗೆ ಕಲ್ಪನೆ ಇಲ್ಲ. ಇವ್ರಿಗೆ ಗೊತ್ತಿರಲಿ, 2011ರ ಜಾನುವಾರನ್ನ ಜನಗಣತಿನಲ್ಲಿ ಅವಾಗೂ ಈಗ 2021ರಲ್ಲಿ ಆಗಿರಬೇಕು ಬಹಳ ಜಾನುವಾರುಗಳ ಒಂದು ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಇದನ್ನು ಏನೇನು ಮಾಡಬೇಕು ಬಿಡಬೇಕು ಕಲ್ಪನೆಯೇ ಇಲ್ಲ ಅವರಿಗೆ. ಒಂದು ಪಶ್ಚಿಮ ಘಟ್ಟಗಳ ಏರಿಯಾದಲ್ಲಿ ಸಾವಿರಾರು ಹಳ್ಳಿಗಳಿದೆ. ಆ ಸಾವಿರಾರು ಹಳ್ಳಿಗಳಿಗೆ ಈ ರೀತಿ ಹಳ್ಳಿಗಳಿಗೆ ನೀವು ಮನುಷ್ಯರೇ ಹೋಗಬೇಡಿ ಅಂತ ನಾಳೆ ಇವರು ಒಂದು ಕಾನೂನು ತಂದರೂ ಆಶ್ಚರ್ಯ ಇಲ್ಲ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಅರಣ್ಯ ಮಂತ್ರಿಗಳು ಇವತ್ತೇನು ಈ ಒಂದು ಆದೇಶವನ್ನು ಹೊರಡಿಸಿದರೆ ಇದನ್ನು ತಕ್ಷಣ ವಾಪಸ್ ತಗೋಬೇಕು. ಗೋಮಾಳಗಳ ಅತಿಕ್ರಮಣ ಆಗ್ತಿರೋದನ್ನ ನಿಲ್ಲಿಸಬೇಕು. ಜಾನುವಾರುಗಳನ್ನು ಮೇಯುವ ದಿಕ್ಕಿನಲ್ಲಿ ಅದೇ ಜಾಗದಲ್ಲೇ ಅವ್ರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಮತ್ತು ಈ ಜಾನುವಾರುಗಳಿಗೆ ರಕ್ಷಣೆ ಮಾಡೋ ದಿಕ್ಕಿನಲ್ಲಿ, ಯಾಕೆಂತಂದರೆ ವಿಶೇಷವಾಗಿ ಕಳ್ಳತನ, ಈಗ ಮಳೆ ಜೋರಾಯಿತು, ಕುರಿಗಳು ಸಾಯ್ತವೆ, ಮುಸಲ್ಮಾನರುಗಳಿಂದ ದನಗಳನ್ನು ಕಡಿಯೋದು, ಇದೆಲ್ಲ ದಿನ ನೋಡ್ತಾ ಇದ್ದೀವಿ. ಇದೆಲ್ಲವನ್ನು ತಡಿಬೇಕಾದ್ರೆ ಒಂದು ವಿಶೇಷವಾದ ಕಾನೂನು ತಂದು ಜಾನುವಾರುಗಳ ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಏನೇನು ಅನುಕೂಲ ಆಗುತ್ತೋ ಅದೆಲ್ಲ